ಕೇವಲ 1 ರೂಪಾಯಿಗೆ ಹೊಟ್ಟೆ ತುಂಬ ರುಚಿಯಾದ ಟಿಫನ್ ಸಿಗುತ್ತೆ ಅಂದರೆ ಯಾರಾದರೂ ನಂಬುತ್ತೀರಾ? ಹೌದು, ನಂಬಲೇಬೇಕು. 1 ರೂಪಾಯಿಗೆ ಹೊಟ್ಟೆ ತುಂಬುವಷ್ಟು ಟಿಫನ್ ಸಿಗುವ ಜಾಗ ಯಾವುದು ಅಂದರೆ ಬೆಂಗಳೂರಿನ ಕೋಣನಕುಂಟೆ ಹಾಗೂ ಅಂಜನಾಪುರ ಹತ್ತಿರ ಇರುವ ಹರಿನಗರದ KBL ಕ್ಯಾಂಟೀನ್ನಲ್ಲಿ. ಬೆಂಗಳೂರಿನಂತಹ ನಗರದಲ್ಲಿ ವಸ್ತುಗಳ ಬೆಲೆಯು ದುಬಾರಿಯಾಗುತ್ತಿದೆ. ಆದರೆ ಈ ಸಿಲಿಕಾನ್ ಸಿಟಿಯಲ್ಲಿ 1 ರೂಪಾಯಿ ಇದ್ದರೆ ಸಾಕು, ಒಂದು ಹೊತ್ತಿನ ಊಟವನ್ನ ನೀಗಿಸಬಹುದಾದ ಜನಸೇವೆಯನ್ನ KBL ಕ್ಯಾಂಟೀನ್ ನೀಡುತ್ತಿದೆ. ಇಡ್ಲಿ, ಪೊಂಗಲ್, ಪಲಾವ್, ಚಿತ್ರಾನ್ನ ಹೀಗೆ ಪ್ರತಿದಿನ ವಿವಿಧವಾದ ತಿಂಡಿಗಳು ಇಲ್ಲಿ ಸಿಗುತ್ತವೆ. ಇದು ಪ್ರಾರಂಭವಾಗುವುದು ಬೆಳಿಗ್ಗೆ 8 ಗಂಟೆಯಿಂದ. 8:30 ಒಳಗಡೆ ಮಾಡಿದ ತಿಂಡಿ ಎಲ್ಲ ಖಾಲಿಯಾಗಿರುತ್ತದೆ. ಬೆಂಗಳೂರಿನಂತಹ ನಗರದಲ್ಲಿ ಒಂದು ಹೊತ್ತಿನ ಆಹಾರಕ್ಕೆ ಅದೆಷ್ಟೋ ಜನ ಕಷ್ಟಪಡುತ್ತಿದ್ದಾರೆ. ಕಾರ್ಮಿಕರು, ಬೀದಿ ಬದಿ ವ್ಯಾಪಾರಿಗಳಿಗೆ ಈ ಜಾಗ ಅನ್ನದಾನದ ಜಾಗ ಎಂದು ಜನ ವಿಶ್ಲೇಷಿಸುತ್ತಾರೆ. ಬಡವರಿಗೆ KBL ಕ್ಯಾಂಟೀನಿಂದ ಒಳ್ಳೆಯದಾಗಿದೆ. 1 ರೂಪಾಯಿಗೆ ಒಂದಿನ ಒಂದೊಂದು ವೆರೈಟಿ ಇರುತ್ತೆ. ಚಿತ್ರಾನ್ನ, ಇವತ್ತು ಬಂದು ಬಿಸಿಬೇಳೆ ಬಾತು, ಸೋಮವಾರ ಗೀ ರೈಸು, ಮಂಗಳವಾರ ಬಂದು ಪಲಾವು, ಬುಧವಾರ ಬಂದು ಪೊಂಗಲ್ಲು, ಗುರುವಾರ ಬಂದು ಇಡ್ಲಿ, ಶುಕ್ರವಾರ ಬಂದು ಮೆಂತ್ಯ ಬಾತು, ಶನಿವಾರ ಬಂದು ಚಿತ್ರಾನ್ನ, ಹಿಂಗೆಲ್ಲ ವೆರೈಟಿ ಇರುತ್ತೆ ಸರ್. ಅದು ಒಳ್ಳೆ ಕ್ವಾಲಿಟಿ ಇರುತ್ತೆ, ಹೋಟೆಲಲ್ಲೂ ಇರಲ್ಲ ಆ ಥರ ವೆರೈಟಿ ಇರುತ್ತೆ. ಇಲ್ಲಿ ಕಾರ್ಮಿಕರ ವಿಭಾಗ ಜಾಸ್ತಿ, ಅದರಿಂದ ಬೆಂಗಳೂರು ದಕ್ಷಿಣ ವಲಯದಲ್ಲಿ ಇಂಥ ಒಂದು ಕಾರ್ಯಕ್ರಮಗಳು ನಡೀತಾ ಇರೋದು ಜನಕ್ಕೆ ತುಂಬ ಅನುಕೂಲ. ಬಡವರಿಗೆಲ್ಲ ಊಟ ಕೊಡ್ತಾ ಇದ್ದಾರೆ. ತುಂಬ ಒಳ್ಳೆಯ ಒಂದು ರೂಪಾಯಿಗೆ ಒಂದು ಚಾಕ್ಲೇಟು ಬರೋಲ್ಲ, ಊಟ ಕೊಡ್ತಾ ಇದ್ದಾರೆ ಅಂದರೆ ಪುಣ್ಯಾತ್ಮ ಸತ್ತು ಸ್ವರ್ಗದಲ್ಲಿದೆ. ಇಂಥ ಬಡವ್ರ ಜನಕ್ಕೆ, ಬೆಳಿಗ್ಗೆ ಕೂಲಿ ಕೆಲಸ ಮಾಡೋರಿಗೆ, ಆಫೀಸ್ ಕೆಲಸಕ್ಕೆ ಹೋಗೋರಿಗೆ, ಎಲ್ಲರೂ ಕೆಲಸದವರು ಎಲ್ಲ ಚೆನ್ನಾಗಿ ಐಟಮ್ ಮಾಡ್ತಾ ಇದ್ದಾರೆ. ಒಂದೊಂದು ದಿನ ಒಂದೊಂದು ಥರ. ಬಡ ಜನರಿಗೆ ಅನುಕೂಲ ಆಗಲಿ ಎಂದು ಕಳೆದ 10 ವರ್ಷಗಳ ಹಿಂದೆ ಈ ಹೋಟೆಲ್ ಆರಂಭ ಮಾಡಿದೆವು. ಕಟ್ಟಡ ಕಾರ್ಮಿಕರು, ಬೀದಿ ಬದಿ ವ್ಯಾಪಾರಿಗಳು, ಸರ್ಕಾರಿ ಶಾಲಾ ಮಕ್ಕಳು ಇಲ್ಲಿ ಬಂದು ಟಿಫನ್ ಮಾಡುತ್ತಾರೆ. ಈ ಸೇವೆ ಮಾಡುತ್ತಿರುವುದಕ್ಕೆ ಖುಷಿ ಇದೆ ಎನ್ನುತ್ತಾರೆ KB ಲಕ್ಷ್ಮಣ್. ನೋಡಿ, ಇದು KBL ಗ್ರೂಪ್ ಸುಮಾರು 100ರಿಂದ 200 ಜನಕ್ಕೆ 1 ರೂಪಾಯಿಗೆ ಏನು ಬರುತ್ತೆ, ಒಂದು ಚಾಕ್ಲೇಟ್ ಬರುತ್ತೆ. ಆದರೆ ಪ್ರತಿಯೊಬ್ಬರಿಗೂ 1 ರೂಪಾಯಿ ಥರ ತಿಂಡಿ ಕೊಡ್ತಾಯಿದ್ದಾರೆ. ದಿನಕ್ಕೊಂಥರ ತಿಂಡಿ. ಇವತ್ತು ಬಿಸಿಬೇಳೆ ಬಾತ್, ಖಾರ ಪೊಂಗಲ್ಲು. ಇದು KBL ಲಕ್ಷ್ಮಣರು ಅಂತ KBL ಗ್ರೂಪಿಂದ ಶುರು ಮಾಡಿರೋದು. 9 ವರ್ಷದಿಂದ ರನ್ನಿಂಗಲ್ಲಿ ನಡೀತಾ ಇದೆ. ಇದು ದಿನ ಒಂದೊಂಥರ ವೆರೈಟಿ. ಒಂದಿನ ಇಡ್ಲಿ, ಒಂದಿನ ಪೊಂಗಲ್ಲು, ಒಂದಿನ ಬಿಸಿಬೇಳೆ ಬಾತು, ಒಂದಿನ ಪಲಾವು, ಈ ಥರ ವೆರೈಟಿ ಮಾಡ್ಕೊಂಡು ಬರ್ತಾಯಿದ್ವಿ. 9 ವರ್ಷ ಆಯಿತು ಶುರು ಮಾಡಿ. ನಮ್ಮ ಯಜಮಾರಿಗೆ ಒಂದು ಅನುದಾನ ಅನ್ನೋದು ತುಂಬ ಆಸೆ ಅವರಿಗೆ. ಒಂದು ಬಡವರಿಗೆ ಒಂದು ಕೊಡಬೇಕು ಅನ್ನೋದು ಆಸೆ ಅವರಿಗೆ. ಇದೆ ಅಂತಲ್ಲ, ನೀರು ಇದೆ, ಫ್ರೀ ನೀರು. 5 ರೂಪಾಯಿ ಕಾಯಿನ ಅವರೇ ಹಾಕಿ ಒಂದು 20 ಲೀಟ್ರ್ ಕ್ಯಾನು ನೀರು ಕೊಡ್ತಾರೆ. ಆಮೇಲೆ ಟ್ಯಾಕ್ಟ್ರ್ ಇದೆ, ಕುಡಿಯೋ ನೀರು ಟ್ಯಾಕ್ಟ್ರು, ಒಂದು ಆಂಬುಲೆನ್ಸ್ ಇದೆ. ಇಂದಿರಾ ಕ್ಯಾಂಟೀನ್ ಮೂಲಕ ಬಡ ಜನರ ಹಸಿವನ್ನ ನೀಗಿಸುತ್ತಿರುವ ಸರ್ಕಾರ ಇಂತಹ ಜನಸ್ನೇಹಿ ಹೋಟೆಲ್ಗಳಿಗೆ ಪ್ರೋತ್ಸಾಹ ನೀಡಬೇಕು. ಇಂದಿರಾ ಕ್ಯಾಂಟೀನ್ನಲ್ಲೂ ಗುಣಮಟ್ಟದ ಊಟ ನೀಡೋದಕ್ಕೆ ಮುಂದಾಗಬೇಕಿದೆ.